ಓಕೆ, ಮೈಕಲ್ ಅವರು ಇದ್ದಂಗೆ ಹೇಳ್ತಾರೆ. ಅವ್ರ ಫ್ರೆಂಡ್ಸ್ ಆಗಿದ್ರು ಸರಿ ಅಥವಾ ಅವ್ರ ಅಪೋನೆಂಟ್ ಆಗಿದ್ರು ಸರಿ, ಅವ್ರು ಚೆನ್ನಾಗಿ ಆಟ ಆಡಿದ್ರ, ಸಖತ್ತಾಗಿ ಆಟ ಆಡಿದ್ರು. ಇಲ್ಲ ನಿಮ್ಮದೇ ಗರ್ಲ್ ಫ್ರೆಂಡ್ ಅಂತ ನೀವೇನಲ್ಲಿ ಒಳಗಡೆ ಹೇಳಿದ್ರಿ ಇಶಾನಿ ತಪ್ಪು ಮಾತಾಡಿದಾಗೂ ನೀವಿಲ್ಲ ನೀನ್ ಮಾತಾಡಿದ ತಪ್ಪು ಅಂತ ಹೇಳಿದ್ರಿ. ಹೀಗಿದ್ದಿದ್ ಮೈಕಲ್ ಲಾಸ್ಟ್ ಒಂದು 3-4 ವೀಕ್ಸ್ ಅಲ್ಲಿ ಅಷ್ಟು ರೆಬಲ್ ಆಗೋದಕ್ಕೆ ಕಾರಣ ಏನು ಅಂತ ಲೈಕ್ ನೋಡ್ತಾ ಇದ್ದವ್ರಿಗೆ ಎಲ್ರಿಗೂ ಒಂಥರ ಶಾಕ್ ಆಗ್ಬಿಡ್ತಿದ್ದು, ಮೈಕಲ್ ಇದು ಇಷ್ಟೊಂದು ರೆಬಲ್ ಆಗ್ಬಿಟ್ಟಿದಾರ ಮೈಕಲ್ ಅಂತ ಚೇಂಜಸ್ ಏನಾಗಿತ್ತು ಅಲ್ಲಿ ಒಳಗಡೆ ಅಂತ. ಇಲ್ಲ, ಯಾಕಂದ್ರೆ ಗೇಮೇ ಚೇಂಜ್ ಆಯ್ತು, ಜನ ಕಮ್ಮಿ ಆಯ್ತು, ಗೇಮ್ ಸ್ವಲ್ಪ ಸೀರಿಯಸ್ ಆಗ್ತಾ ಇತ್ತು. ಅಂಡ್ ನಮ್ಗೆ ಒಳಗಡೆ ಇದು ಪ್ರೆಷರು ನಮ್ ಮೇಲೆ ಬಿಲ್ಡ್ ಆಗ್ತಾನೆ ಇತ್ತು. ಅಂಡ್ ಒಬ್ರು ಸುಮ್ನೆ ಎಲ್ಲ ಮಾತಾಡಿ ಸುಮ್ನೆ ಎಲ್ಲ ನಾಮಿನೇಟ್ ಮಾಡ್ತಾ ಇರುವಾಗ ನಮ್ಗೇನೋ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ ಅಲ್ಲಿ ಏನೋ ಹೇಳ್ತೀವಿ. ಅಂಡ್ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ನನ್ನ ಥಾಟ್ಸ್ ನ ಅಷ್ಟು ವಾಯ್ಸ್ ಮಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಮಾತಾಡೋ ಒಳಗಡೆ ಆ ಮೂಮೆಂಟೇ ಹೋಗ್ಬಿಡುತ್ತೆ. ಬಟ್ ಎಂಡ್ ಅಲ್ಲಿ ನನಗೆ ಆ ಕಾನ್ಫಿಡೆನ್ಸ್ ಬಂತು ಹೇಳಕ್ಕೆ. ಅಂಡ್ ಏನು ಹೈಡ್ ಮಾಡಿ ಏನು ಯೂಸ್ ಇಲ್ಲ. ಅದರಲ್ಲಿ ನಾ ಏನಿತ್ತೋ ನಾ ಆ ತರನೇ ಹೇಳಿದ್ದೆ. ಅಂಡ್ ನಾ ಏನು ಸುಳ್ಳು ಹೇಳಿಲ್ಲ, ನಾ ಹೇಳಿದೆಲ್ಲ ನಿಜಾನೇ. ಹಾಶ್ ಇದ್ದಿರ್ಬೋದು, ಬಟ್ ಅದು ಟ್ರೂತೇ ಇತ್ತು. ಸೊ ಅದರಲ್ಲಿ ನನಗೆ ಏನು ಪ್ರಾಬ್ಲಮ್ ಕಾಣಿಸ್ಲಿಲ್ಲ.